ಏನು ಹೀರೋ ಅಂತ ಹೇಳಿದ್ರೆ ಡೆಫಿನೇಷನ್ನು? ಯಾರು ಸಿನಿಮಾಗಳಲ್ಲಿ ಲಾಂಗ್ ಹಿಡ್ಕೊಂಡು ಬರ್ತಾನೋ, ಮಚ್ಚು ಹಿಡ್ಕೊಂಡು ಬರ್ತಾನೋ, ಅಥವಾ ಗುಲಾಬಿ ಹಿಡ್ಕೊಂಡು ಬರ್ತಾನೋ, ಬೈಕ್ ಓಡಿಸ್ಕೊಂಡು ಬರ್ತಾನೋ, 10 ಜನಕ್ಕೆ ಒಟ್ಟಿಗೆ ಹೊಡಿತಾನೋ ಅವನು ಹೀರೋ ಅಂತ ನಮ್ಮೆಲ್ಲರ ಕಲ್ಪನೆ. ಆದರೆ ಸ್ನೇಹಿತರೆ, ಹೀರೋ ಅನ್ನೋ ಪದಕ್ಕೆ ಡಿಕ್ಷನರಿಯಲ್ಲಿ ಬೇರೆಯದೇ ಅರ್ಥ ಇದೆ. ನೀವು ಡಿಕ್ಷನರಿ ತೆಗೆದು ನೋಡಿ. ಹೀರೋ ಅಂದರೆ ಅರ್ಥ ಕನ್ನಡದಲ್ಲಿ ನಟ ಅಲ್ಲ. ನಟ ಅನ್ನೋದಕ್ಕೆ ಆ್ಯಕ್ಟರ್ ಅಂತ ಕರೀತಾರೆ, ನಟಿ ಅನ್ನೋದಕ್ಕೆ ಆ್ಯಕ್ಟ್ರೆಸ್ ಅಂತ ಕರೀತಾರೆ. ಹೀರೋ ಅಂದರೆ ಅರ್ಥ ನಾಯಕ, ಹೀರೋಯಿನ್ ಅಂದರೆ ನಾಯಕಿ ಅಂತ. ನಾವು ಹೀರೋ ಅಂತ ಯಾರನ್ನ ಆರಾಧಿಸ್ತೀವೋ ಅವ್ರ ಥರ ಆಗ್ತೀವಿ. ನಾವು ನಮ್ಮ ಅಪ್ಪ ಅಮ್ಮನ ಥರ ಯಾಕೆ ಆಗಿದ್ದೀವಿ, ಕೆಲವು ಗುಣಗಳು ನಮಗೆ ಬಂದಿದ್ದಾವೆ ಅಂತ ಹೇಳಿದ್ರೆ ನಮ್ಮ ಅಪ್ಪ ಅಮ್ಮನ ನಾವು ಇಷ್ಟಪಡ್ತಾ ಇದ್ವಿ. ನಮ್ಮ ಶಿಕ್ಷಕರ ಥರ ಯಾಕೆ ಕೆಲವೊಂದು ಗುಣಗಳು ನಮಗೆ ಬಂದಿದ್ದಾವೆ ಅಂತ ಹೇಳಿದ್ರೆ ನಾವು ಆ ಶಿಕ್ಷಕರನ್ನ ಇಷ್ಟಪಡ್ತಾ ಇದ್ವಿ. ನಮ್ಮ ಕಣ್ಣೆದುರುಗಡೆ ಸದಾಕಾಲ ಮಚ್ಚು, ಲಾಂಗು, ಗುಲಾಬಿಗಳು ಓಡಾಡ್ತಾ ಇದ್ರೆ, ಬೈಕ್ಗಳು ಓಡಾಡ್ತಾ ಇದ್ರೆ, ಅವ್ರನ್ನ ಹೀರೋ ಅಂತ ಪ್ರತಿಬಿಂಬಿಸ್ತಾ ಇದ್ರೆ, ಅವರ ಆರಾಧನಾ ಪ್ರವೃತ್ತಿ ನಮ್ಮ ಮನಸ್ಸಿನೊಳಗಡೆ ಬೆಳೀತಾ ಇದ್ರೆ